ಗುಡ್ ನ್ಯೂಸ್ ಏನು ಅಂದ್ರೆ ಈ ವಾರವೂ ಕೂಡ ಹನುಮಂತ ಸೇವ್ ಆಗಿದ್ದಾನೆ. 10ನೇ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದ್ದು, ಬೆನ್ನ ಹಿಂದೆ ಒಂದು ರೀತಿಯಲ್ಲಿ ಚೂರಿ ತರ ಇರೋದು ಅದನ್ನ ಹಾಕ್ಬೇಕಾಗುತ್ತೆ. ಸೊ ನಂತರದಲ್ಲಿ ಟೀಮ್ ಅನ್ನ ಸಹ ಮಾಡ್ಕೊಂಡಿರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ. ಇದರ ಒಂದು ವಿಚಾರದಲ್ಲಿ ಹನುಮಂತ, ಧನರಾಜ್ ಆಮೇಲೆ ಗೋಲ್ಡ್ ಸುರೇಶ್ ಅವರೆಲ್ಲ ಸೇವ್ ಆಗಿದ್ದಾರೆ. ತುಂಬಾ ಖುಷಿಯ ವಿಚಾರ. 9 ಜನ ಈ ವಾರ ನಾಮಿನೇಟ್ ಆಗಿರುವುದು 10ನೇ ವಾರ. ಅದರಲ್ಲಿ ಹನುಮಂತ ಲಿಸ್ಟ್ ನಲ್ಲಿ ಇಲ್ವೇ ಇಲ್ಲ. ಒಳ್ಳೇದಾಯ್ತು. ಸೊ ಈಗ 11ನೇ ವಾರಕ್ಕೆ ಸ್ಟ್ರೈಟ್ ಅವೇ ಕಾಲಿಡ್ತಾ ಇದ್ದಾನೆ ನಮ್ಮ ಹನುಮಂತ. ಈಗಾಗಲೇ 60 ದಿವಸಗಳನ್ನ ಪೂರೈಸಿದ್ದಾರೆ. ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ಕಂಪ್ಲೀಟ್ ಆಗಿ ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ. ಹನುಮಂತ ಟಾಪ್ 5 ಕಂಟೆಸ್ಟೆಂಟ್ ಆಗಿ ಆಗ್ತಾನೆ. ಸೊ ಇಷ್ಟು ವಾರದಿಂದ ಕಂಪ್ಲೀಟ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾನೆ. ಲಾಸ್ಟ್ ವೀಕ್ ಕೂಡ ಹನುಮಂತ ನಾಮಿನೇಟ್ ಆಗಿಲ್ಲ, ಈ ವಾರವೂ ಕೂಡ ನಾಮಿನೇಟ್ ಆಗಿಲ್ಲ. 11ನೇ ವಾರಕ್ಕೆ ಕಾಲಿಡ್ತಾ ಇದ್ದಾನೆ ಹನುಮಂತ. ಸೊ 9 ಜನರ ಪೈಕಿ ಯಾರು ಬಿಗ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವಂತ ಕುತೂಹಲ ಈಗಾಗಲೇ ಜಾಸ್ತಿ ಕ್ರಿಯೇಟ್ ಆಗಿದೆ. ನಿಮ್ಗೆ ಏನನ್ಸುತ್ತೆ, ಯಾರು ಆಚೆ ಹೋಗ್ಬೋದು ಈ ವಾರ? ಸುದೀಪ್ ಸರ್ ಕೂಡ ಹ್ಯಾಪಿ ಆಗಿದ್ದಾರೆ ಹನುಮಂತ ಸೇವ್ ಆಗಿರೋದಕ್ಕೆ. ಸೊ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ರಜತ್, ಉಗ್ರಂ ಮಂಜು, ಐಶ್ವರ್ಯ, ಶಶಿಲ್ ಶಾಸ್ತ್ರಿ, ತ್ರಿವಿಕ್ರಮ್, ಭವ್ಯ, ನಂತರದಲ್ಲಿ ಚೈತ್ರಾ ಕುಂದಾಪುರ, ಗೌತಮಿ. ಸೊ ಈಗ ಕಂಪ್ಲೀಟ್ ಆಗಿ ನಾಮಿನೇಟ್ ಆಗಿರುವಂತವ್ರು. ನೋಡ್ಬೇಕು ಏನಾಗುತ್ತೆ ಅಂತ ಈ ವಾರ.